ಶತಕೋಟಿ ಡಾಲರ್ನ ರಕ್ಷಣಾ ಕವಚವನ್ನೇ ಯಾಮಾರಿಸಿದ ಇರಾನ್. ಅಜೇಯ ಎನ್ನಲಾಗಿದ್ದ ಇಸ್ರೇಲ್ ವ್ಯವಸ್ಥೆ ಫೇಲ್ ಆಗಿದ್ದೇಕೆ? ಇಸ್ರೇಲ್ ಎಂದ್ರೆ ನೆನಪಾಗೋದೇ ಅದರ ಭದ್ರವಾದ ಏರ್ ಡಿಫೆನ್ಸ್ ಸಿಸ್ಟಮ್. ವರ್ಷಗಳ ಸಂಶೋಧನೆ, ಶತಕೋಟಿ ಡಾಲರ್ ಹೂಡಿಕೆ ಮತ್ತು ಅಮೆರಿಕದ ತಾಂತ್ರಿಕ ಬೆಂಬಲದೊಂದಿಗೆ ನಿರ್ಮಾಣವಾಗಿರುವ ಈ ವ್ಯವಸ್ಥೆಯು ಶತ್ರುಗಳನ್ನ ಯಾವುದೇ ಕ್ಷಿಪಣಿಯನ್ನ ಹಾದಿಯಲ್ಲೇ ಹೊಡೆದುರುಳಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಆದರೆ ಕಳೆದ ವಾರಾಂತ್ಯದಲ್ಲಿ ನಡೆದ ಘಟನೆ ಇಡೀ ಇಸ್ರೇಲ್ ಅನ್ನ ಬೆಚ್ಚಿ ಬೀಳಿಸಿದೆ. ಇರಾನ್ನ 2 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಇಸ್ರೇಲ್ನ ಭದ್ರತಾ ಕವಚವನ್ನ ಭೇದಿಸಿ ದಿಮೋನಾ ಮತ್ತು ಅರಾದ್ನಂತಹ ಜನವಸತಿ ಪ್ರದೇಶಗಳಿಗೆ ಅಪ್ಪಳಿಸಿವೆ. ಇಸ್ರೇಲ್ನ ವಾಯು ರಕ್ಷಣೆ ಕೇವಲ ಒಂದು ವ್ಯವಸ್ಥೆಯಲ್ಲ, ಅದು ಹಂತವಾದ ರಕ್ಷಣಾ ಜಾಲವಾಗಿದೆ. ಯಾವುದೇ ರಕ್ಷಣಾ ವ್ಯವಸ್ಥೆಯು 100% ಪರಿಪೂರ್ಣವಾಗಿರುವುದಿಲ್ಲ. ಇರಾನ್ ಕ್ಷಿಪಣಿಗಳು ಇಸ್ರೇಲ್ ರಕ್ಷಣಾ ಜಾಲವನ್ನ ಭೇದಿಸಲು ತಾಂತ್ರಿಕ ಕಾರಣಗಳಿರಬಹುದು ಎಂದು ತಜ್ಞರು ವಿಶ್ಲೇಷಿಸಿದ್ದಾರೆ. ಇಸ್ರೇಲ್ ಎದುರಿಸ್ತಾ ಇರುವ ಮತ್ತೊಂದು ಸವಾಲು ಎಂದರೆ ಇಂಟರ್ಸೆಪ್ಟರ್ ಕ್ಷಿಪಣಿಗಳ ವೆಚ್ಚ. ಇರಾನ್ ಉಡಾಯಿಸುವ ಕ್ಷಿಪಣಿಗಳಿಂದ ಅವುಗಳನ್ನು ತಡೆಯಲು ಇಸ್ರೇಲ್ ಬಳಸುವ 6-3 ಹಂತದ ಕ್ಷಿಪಣಿಗಳ ಮೇಲೆ 16 ಪಟ್ಟು ಹೆಚ್ಚಿರುತ್ತದೆ. ದೀರ್ಘಕಾಲದ ಯುದ್ಧ ನಡೆದರೆ ಇಂತಹ ದುಬಾರಿ ಕ್ಷಿಪಣಿಗಳ ದಾಸ್ತಾನು ಖಾಲಿಯಾಗುವ ಭೀತಿಯೂ ಕೂಡ ಇದೆ. ಇತ್ತೀಚಿನ ದಾಳಿಯ ವೇಳೆ ಇಸ್ರೇಲ್ ತನ್ನ ಅತ್ಯಂತ ಸುಧಾರಿತ ಇಂಟರ್ಸೆಪ್ಟರ್ಗಳನ್ನು ಬಳಸದಿರುವ ಸಾಧ್ಯತೆಯೂ ಇದೆ ಎಂದು ಮಾಧ್ಯಮಗಳು ವರದಿ ಮಾಡಿವೆ. ಈ ದಾಳಿಯಿಂದ ಸುಮಾರು 175 ಮಂದಿ ಗಾಯಗೊಂಡಿದ್ದು, ಹಲವರ ಸ್ಥಿತಿ ಕೂಡ ಗಂಭೀರವಾಗಿದೆ. ಕಟ್ಟಡಗಳು ಧ್ವಂಸವಾಗಿದೆ. ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ಇಸ್ರೇಲ್ ಜನರಲ್ಲಿ ಒಂದು ರೀತಿಯ ಮಾನಸಿಕ ಆತಂಕ ಶುರುವಾಗಿದೆ. ನಮ್ಮನ್ನ ರಕ್ಷಿಸುವ ವ್ಯವಸ್ಥೆ ವಿಫಲವಾಗಬಹುದು ಎಂಬ ಕಹಿ ಸತ್ಯ ಈಗ ಅವರಿಗೆ ದರ್ಶನವಾಗಿದೆ. ಅಣುಶಕ್ತಿ ಕೇಂದ್ರದ ಸಮೀಪವೇ ಕ್ಷಿಪಣಿಗಳು ಬಿದ್ದಿರುವುದು ಪರಿಸ್ಥಿತಿಯ ಗಂಭೀರತೆಯನ್ನ ತೋರಿಸುತ್ತದೆ. ಇಸ್ರೇಲ್ನ ವಾಯು ರಕ್ಷಣಾ ವ್ಯವಸ್ಥೆಯು ವಿಫಲವಾಗಿದೆ ಎಂದು ಹೇಳುವುದು ತಪ್ಪಾಗುತ್ತೆ, ಏಕೆಂದರೆ ಅದು ಇಂದಿಗೂ ವಿಶ್ವದ ಬೆಸ್ಟ್. ಆದರೆ ಯಾವುದೇ ತಂತ್ರಜ್ಞಾನಕ್ಕೆ ಮಿತಿ ಇರುತ್ತದೆ ಎಂಬುದನ್ನು ಈ ಘಟನೆ ಸಾಬೀತುಪಡಿಸಿದೆ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಈ ತಾಂತ್ರಿಕ ಯುದ್ಧದಲ್ಲಿ ಮುಂದಿನ ದಿನಗಳಲ್ಲಿ ಯಾರು ಮೇಲುಗೈ ಸಾಧಿಸುತ್ತಾರೆ ಎಂಬುದು ಕುತೂಹಲ ಮೂಡಿಸಿದೆ.